ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಚೌಡಮ್ಮನಿಗೆ ಇವತ್ತು 4ನೇ ದಿವಸ ಬಾಳೆ ದಿಂಡಲ್ಲಿ ಅಲಂಕಾರ ಮಾಡ್ತಾ ಇದೀವಿ. ಎಲ್ಲ ಯಾರು ಸ್ಕಿಪ್ಟ್ ಮಾಡಿದಿರ ಪ್ಲೀಸ್ ವಾಚ್ ಮಾಡಿ. ತುಂಬಾ ಚೆನ್ನಾಗೈತೆ ಅಲಂಕಾರ ಮಾತ್ರ. ಇವಾಗ ನಮ್ಮ ಯಜಮಾನ್ ಎಲ್ಲ ರೆಡಿ ಮಾಡ್ತಾವ್ರೆ. ಇವತ್ತು ಬಂದು ಆರತಿ, ಬೆಲ್ಲದ ಆರತಿ ಮಾಡ್ತಾ ಇದೀವಿ. 9 ಬೆಲ್ಲದ ಆರತಿ ಇವತ್ತು ಪೂಜೆ ಇರೋದು. ಯಾರು ಮಿಸ್ ಮಾಡಿದಿರ ಪ್ಲೀಸ್ ವಿಡಿಯೋ ವಾಚ್ ಮಾಡಿ. ಇವತ್ತು ನಮ್ಮ ತಾಯಿ ಮನೇಲಿ ಇದೀವಿ. ನಮ್ಮ ತಾಯಿ ಮನೇಲಿ ಇವತ್ತು ನಾಮಕರಣಕ್ಕೆ ಬಂದಿದೀವಿ. ನಮ್ಮ ಯಜಮಾನ್ರವರು ಪೂಜೆ ಮಾಡ್ಕೊಂಡು ಇಲ್ಲಿಗೆ ಬರ್ತಾರೆ. ಇವತ್ತು ಬೆಳಿಗ್ಗೆ ಬಾಳೆ ದಿಂಡು ಅಲಂಕಾರ ಮಾಡ್ತಾ ಇದ್ದೀವಿ. ಬಾಳೆ ದಿಂಡು ತೊಗೊಂಬಂದವ್ರೆ, ಬೆಳಿಗ್ಗೆ ತೊಗೊಂಬಂದು ಅದನ್ನು ಫಸ್ಟು ಶೇಪು ಯಾವ ಮೆಜರ್ಮೆಂಟು ಥರ್ಮಾಕೋಲ್ ಹಾಕ್ಕೊಂಡಿದ್ದೀವಿ. ಥರ್ಮಾಕೋಲು ಫಸ್ಟು ಬ್ಯಾಕ್ ಸೈಡಲ್ಲಿ ದೇವರಿಂದೆ ಥರ್ಮಾಕೋಲ್ ಇಟ್ಟು ಮೆಜರ್ಮೆಂಟ್ ತೊಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಇದು ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡು ಒಂದೊಂದು ಲೇಯರೇ ತೊಗೊಬೇಕು. ನಮಗೆ ಮೆಜರ್ಮೆಂಟ್ ತೊಗೊಂಡು ಕ್ಲೀನಾಗೆ ನಾವು ಮೊಳೆಯಲ್ಲಿ ಫಿಟ್ ಮಾಡ್ಕೊಬೇಕು. ನೋಡಿ, ನಾವು ಇವಾಗ ಮೆಜರ್ಮೆಂಟ್ ಕಟ್ ಮಾಡ್ಕೊಂಡಿದ್ವಿ. ನಾವು ಟೋಟಲ್ 3 ಪೀಸಸ್ ಹಾಕ್ಕೊಂಡಿದ್ದೀವಿ. ಥರ್ಮಾಕೋಲಲ್ಲಿ 3 ಪೀಸಸ್ ಹಾಕ್ಕೊಂಡಿದ್ದೀವಿ. ನಾವು 3 ಪೀಸಸ್ಗೆ ನಮಗೆ ಎಷ್ಟು ಬೇಕಷ್ಟು ಮೆಜರ್ಮೆಂಟಲ್ಲಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಮೊಳೆ ಬರುತ್ತಲ್ವ ಅದರಲ್ಲಿ ಹಾಕ್ಕೊಬೋದು. ಆಮೇಲೆ ಅದಾದಮೇಲೆ ಇನ್ನೊಂದು ಚಿಕ್ಕದಾಗೆ ಒಂಥರ ಟೆಂಪಲ್ ಥರ ಮಾಡೋಕ್ಕೋಸ್ಕರ ಅದು ಇನ್ನೊಂದು ಚಿಕ್ಕದು ಕಟ್ ಮಾಡ್ಕೊತವ್ರೆ. ಕರೆಕ್ಟಾಗಿ ಮೆಜರ್ಮೆಂಟ್ ಕಟ್ ಮಾಡಿಕೊಂಡ್ರೆ ಕ್ಲೀನಾಗೆ ಹಾಕ್ಕೊಬೋದು. ಬೆಳಗಿಂದ ಅಲಂಕಾರ ಮಾಡ್ತಾವ್ರೆ. ಬೆಳಿಗ್ಗೆ 6 o'clock ಸ್ಟಾರ್ಟ್ ಮಾಡಿರೋದು ಅಲಂಕಾರ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಮೆಜರ್ಮೆಂಟ್ ನೋಡ್ಕೊಂಡು ಕ್ಲೀನಾಗಿ ಮಾಡಿದ್ರೆ, ಮನಸ್ಫೂರ್ತಿಯಾಗಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಲಂಕಾರ ಎಲ್ಲ. ಇವಾಗ ನಮ್ಮ ಯಜಮಾನ್ರು ಅಲಂಕಾರ ಮಾಡ್ತಾವ್ರೆ. ದೇವ್ರ ಮನೆಯಲ್ಲೆಲ್ಲ ಹೂವು ಎಲ್ಲ ತೆಗೆದು ಅದಕ್ಕೂ ಎಲ್ಲ ಡೆಕೋರೇಷನ್ ಅಂದರೆ ಹೂವು ಎಲ್ಲ ಹಾಕಿ ಮಾಡ್ತಾವ್ರೆ. ನೀವು ಅಷ್ಟೇ ಮನೆಯಲ್ಲಿ ಅಂದರೆ ವರಲಕ್ಷ್ಮಿ ಹಬ್ಬಕ್ಕೆ ಆಗಲಿ, ಗಣೇಶ ಹಬ್ಬಕ್ಕೆ ಆಗಲಿ ಚಿಕ್ಕದಾಗೇನು ಮಾಡ್ಕೊಬೋದು. ನೀವು ಚಿಕ್ಕದಾಗಿ ಕಳಸ ಇಟ್ಟು ಮಾಡಿದ್ರೂ ಬ್ಯಾಕ್ ಸೈಡು ಚಿಕ್ಕ ಥರ್ಮಾಕೋಲ್ ಹಾಕ್ಕೊಂಡು ನಿಮ್ಗೆ ಯಾವ ಥರ ಡಿಸೈನ್ ಬೇಕಾಗಿದ್ರೂ ಆ ಥರ ಮಾಡ್ಕೊಬೋದು. ಚೆನ್ನಾಗಿ ಬರುತ್ತೆ. ಅದಕ್ಕೆ ಬಾರ್ಡ್ರು ಮಾಡವ್ರೆ. ಒಂಥರ ಅಯ್ಯಪ್ಪ ಸ್ವಾಮಿಯಲ್ಲಿ ದೇವಸ್ಥಾನದಲ್ಲೆಲ್ಲ ಇರತ್ತಲ್ವ ಆ ಥರ ಮಾಡವ್ರೆ. ತುಂಬ ಚೆನ್ನಾಗೈತೆ, ನೋಡಿದ್ರೇ ಖುಷಿ ಆಗ್ತಾಯಿತ್ತು ನನಗೆ. ಆಮೇಲೆ ಇವತ್ತು ಆರತಿಗೆ ಬಂದು ಬೆಲ್ಲದ ಆರತಿ ಮಾಡ್ತಾಯಿದ್ದೀವಿ. 9 ಬೆಲ್ಲದ ದೀಪ ಮಾಡಿದ್ದೀವಿ. ಆಮೇಲೆ ಹೊಸ್ಲಾತ್ರನೂ ಪೂಜೆಗೋಸ್ಕರ ಬೆಲ್ಲದ ಆರತಿ ಮತ್ತು ರಸಾಯನ ಮಾಡಿದ್ದೀವಿ. ಅದು ಮಾಮೂಲಿ ಬಾಳೆಹಣ್ಣು, ಕಾಯಿ ತುರಿ, ಸಕ್ಕರೆ ಹಾಕಿ ರಸಾಯನ ಮತ್ತು ಹಾಲು ಇಷ್ಟು ಮಾಡಿದ್ದೀವಿ. ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ಪೂಜೆ ಆಗ್ತಾಯಿದೆ.
ಪೂಜೆ ಎಲ್ಲ ಯಾವ ಥರ ಐತೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಪೂಜೆ ಮಾತ್ರ ತುಂಬ ಚೆನ್ನಾಗೈತೆ ಇವತ್ತು. ಪೂಜೆ ಎಲ್ಲ ಕಮೆಂಟಲ್ಲಿ ಯಾವ ಥರ ಅನ್ನೋದು ತಿಳಿಸಿದ್ರೆ ನಮಗೂ ಗೊತ್ತಾಗುತ್ತೆ. ಇವತ್ತು ನನ್ನ ಮಗಳದ್ದು ಬರ್ತಡೇ ಇರೋದು. ನಿನ್ನೆ ನೈಟ್ ಬಂದು ನಾವು 12 o'clockಗೆ ಕೇಕ್ ಕಟ್ ಮಾಡಿರೋದು. ಅದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ. ಇವಾಗ 12 o'clock ಆಗೈತೆ. ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ನಮ್ಮ ತಮ್ಮವರು ನಮ್ಮ ಅಮ್ಮವ್ರು ತೊಗೊಂಬಂದವ್ರೆ ಕೇಕ್ ಕಟ್ ಮಾಡ್ಸೋಕ್ಕೆ. ನಮ್ಮ ತಮ್ಮ ತೊಗೊಂಬಂದು ಕೇಕ್ ಕಟ್ ಮಾಡಿಸ್ತಾವನೆ. ನಮ್ಮಮ್ಮ ನೈಟಿಯಲ್ಲಿದ್ದಾರೆ. ಇವಾಗ 12 ನೈಟು ನಾವು ಯಾವಾಗ ಅಷ್ಟೇ ನಮ್ಮ ಮನೇಲಾದರೆ ಬೆಳಿಗ್ಗೆ ಹೊತ್ತೇ ಕಟ್ ಮಾಡ್ಕೊತೀವಿ. ಆಂಟಿ Happy birthday to you. Happy birthday to you. Happy birthday to you, Ramya. Happy birthday to you. Hey. ಇಡ್ಲಿ ಬಾ ಪಸಂದಿ ಬಾ ಅವಳಿಗೆ ಎಟ್ಲೆಟ್ಲ ಪಾಟ್ಲು ಪಾಡ್ತಾಳೆ ಗೊತ್ತಲ್ಲ ಅಂದ್ರಕ್ಕೆ ತಾಕಿ ಆಡೋ ಚಂದ ನೋಡೋಣ. ಪಸಂದಿ ಇದು ಡಿಫರೆಂಟ್ ఉంది కేక్ చాక్లెట్ ಇಲ್ಲ ಬ್ಲಾಕ್ ಫಾರೆಸ್ಟ್ ಅಂತ ಬ್ಯಾನ್ చేసిండారు తినేట్లు అదే కలర్ ತಂಗಿ ಬರ್ತಾರೆ ಎಲ್ಲ ವಿಡಿಯೋ ಮಾಡಿದ್ದೀನಿ ಅಷ್ಟೇ, ಫೋಟೋ ತೆಗ್ದಿಲ್ಲ. ಗಿಫ್ಟ್ ಏಕನ್ ಮಾಡಿದೆ ఇంకేనేంలకి తినగా లేదు ನೈಟ್ ಬಂದು ಕೇಕ್ ಕಟ್ಟಿಂಗ್ ಮುಗೀತು. ನಮ್ಮ ಅತ್ತಿಗೆಯವರು ಎಲ್ಲ ನಾಮಕರಣಕ್ಕೆ ಅಂದ್ಬಿಟ್ಟು ಎಲ್ಲ ಒಂದು ದಿವಸದ್ದು ಎಲ್ಲರೂ ಮುಂಚೆನೇ ಬಂದಿದ್ರೆ ಎಲ್ಲ ನಾವು ಸ್ವಲ್ಪ ನಮ್ಮ ಆಂಟಿ ಮನೇಲೆಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಎಲ್ಲರೂ ಬಂದಿದ್ರು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದು ಚಿಕ್ಕಪೇಟೆಗೆ ಶಾಪಿಂಗ್ ಹೋಗಿರೋದು ಮತ್ತು ನಾಮಕರಣದ್ದು ನಾಳೆ ವಿಡಿಯೋಲ್ಲಿ ಕಂಟಿನ್ಯೂ ಮಾಡ್ತೀನಿ.